ಸ್ನೇಹಿತರೆ, ಮೊನ್ನೆ ನಡೆದ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನವು ಸೋಲು ಅನುಭವಿಸಿದೆ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯಾದ PCB ತಮ್ಮ ಆಟಗಾರರಿಗೆ ಆತಂಕವನ್ನು ಸೃಷ್ಟಿಸಿದೆ ಎಂದು ಹೇಳಬಹುದು. ಏಕೆಂದರೆ ಏಷ್ಯಾ ಕಪ್ ಬಿಟ್ಟು ವಿದೇಶಿಯ T20 ಲೀಗ್ನಲ್ಲಿ ಭಾಗವಹಿಸಿದ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಮತ್ತು ಶಾನ್ ಅಫ್ರಿದಿಗೆ ದಂಡ ಮತ್ತು ಅವರಿಗೆ ವಾರ್ಷಿಕ ಪೇಮೆಂಟನ್ನು ನೀಡುವುದನ್ನು ನಿರಾಕರಿಸಿದೆ ಎಂದು ಹೇಳಬಹುದು. ಇದು ಈಗ ಪರ್ಮನೆಂಟ್ ಅಲ್ಲ, ಆದರೂ ವರದಿಯಾಗುತ್ತಿದೆ ಎಂದು ಹೇಳಬಹುದು. ಮತ್ತು ಸ್ನೇಹಿತರೆ, ನಿನ್ನೆ ICC ತನ್ನ T20 ಆಲ್ರೌಂಡರ್ ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ. ಇದರಲ್ಲಿ ಹಾರ್ದಿಕ್ ಪಾಂಡ್ಯ ತಮ್ಮ ಸ್ಥಾನವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ ಅಂತ ಹೇಳಬಹುದು. ಇನ್ನು ಮೊದಲನೇ ಸ್ಥಾನಕ್ಕೆ ಪಾಕಿಸ್ತಾನದ ಆಲ್ರೌಂಡರ್ ಮತ್ತು ಯುವ ಆಟಗಾರರಾದ ಶಾಮ್ ಅಯೂಬ್ ಅವರು ಪ್ರಥಮ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಬಹುದು. ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಆಲ್ರೌಂಡರ್ ಮೊದಲ ಸ್ಥಾನ ಪಡೆದಿದ್ದು ಇತಿಹಾಸ ನಿರ್ಮಿಸಿದೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು 2ನೇ ಸ್ಥಾನಕ್ಕೆ ಬಂದಿದ್ದು ಮತ್ತು ಕೆಲವೇ ತಿಂಗಳಲ್ಲಿ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ.